ಸಮಸ್ತ ಶ್ರೀಶಂಕರ ವಾಹಿನಿಯ ವೀಕ್ಷಕರಿಗೆ ಶ್ರೀಶಂಕರ ವಾಹಿನಿ ಅರ್ಪಿಸುವ ತರಿಕೀಟ ತೋಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಕುಮಾರ್. ತರಿಕೀಟ ತೋಮ್ ಕೋ ಸ್ಪಾನ್ಸರ್ಡ್ ಬೈ ವಿಶಾಲಂ ಹೋಮ್ಸ್ ಇನ್ ಪುಣ್ಯಕ್ಷೇತ್ರಂ ಬ್ರಾಹ್ಮಣ ಅಗ್ರಹಾರಂ ಕುಂಭಕೋಣಂ, ಗೋಪುರಂ ಅರಿಶಿಣ ಮತ್ತು ಕುಂಕುಮ. ವೀಕ್ಷಕರೇ, ತಾವೆಲ್ಲರೂ ಸಹ ನಮ್ಮ ಶ್ರೀಶಂಕರ ವಾಹಿನಿಯ ರಿಯಾಲಿಟಿ ಶೋ ಭರತನಾಟ್ಯಂನ ರಿಯಾಲಿಟಿ ಶೋನನ್ನು ನೋಡ್ಕೊಂಡು ಬರ್ತಾ ಇದ್ದೀರಾ. ತರಿಕೀಟ ತೋಮ್ ಈ ಒಂದು ಸುತ್ತಿನಲ್ಲಿ ಹೇಗಿರುತ್ತೆ, ಈ ಸುತ್ತಿನಲ್ಲಿ ಅವರು ಯಾವ ರೀತಿಯಾಗಿ ನಮ್ಮ ಚಾಲೆಂಜ್ ಅನ್ನು ಸ್ವೀಕಾರ ಮಾಡ್ತಾರೆ, ಅವರು ಸ್ವೀಕಾರ ಮಾಡಿ ಯಾವ ರೀತಿಯಲ್ಲಿ ನಮ್ಮ ತೀರ್ಪುಗಾರರ ಒಂದು ಮನಸ್ಸಿಗೆ ಇಷ್ಟ ಆಗ್ತಾರೆ ಹಾಗೂ ನಿಮ್ಮ ಮನಸ್ಸಿಗೂ ಹೇಗೆ ಇಷ್ಟ ಆಗ್ತಾರೆ ಅನ್ನೋದನ್ನ ನೋಡೋಣ. ಮೊದಲಿಗೆ ನಾನು ನಿಮ್ಮೆಲ್ಲರನ್ನು ಈ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇದು ಶ್ರೀಶಂಕರ ವಾಹಿನಿ ಅರ್ಪಿಸುವ ತರಿಕೀಟ ತೋಮ್. ವೀಕ್ಷಕರೇ, ತಾವೆಲ್ಲರೂ ಸಹ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಸುತ್ತಿನಲ್ಲೂ ಸಹ ನಮ್ಮ ಸ್ಪರ್ಧಿಗಳು ಯಾವ ರೀತಿಯಾದಂತಹ ಕ್ರಮ ಸಂಖ್ಯೆಯಲ್ಲಿ ಬರಬೇಕು ಅನ್ನೋದನ್ನ ನಾವೊಂದು ಬುಟ್ಟಿಯಲ್ಲಿ ಆ ಚೀಟಿಗಳನ್ನು ಇಟ್ಟು ಅದನ್ನು ನಾವು ನಮ್ಮ ಸ್ಪರ್ಧಿಗಳ ಬಳಿ ಕೊಡ್ತೇವೆ. ಆ ಸ್ಪರ್ಧಿಗಳು ಯಾವ ರೀತಿಯಾಗಿ ಆ ಚೀಟಿಯನ್ನು ತಗೊಂಡು ಆ ಚೀಟಿಯಲ್ಲಿ ಯಾವ ಕ್ರಮ ಸಂಖ್ಯೆ ಅವರಿಗೆ ಬಂದಿರುತ್ತೋ ಅದೇ ಪ್ರಕಾರ ಅವರು ಸರದಿ ಸಾಲಿನಲ್ಲಿ ಬಂದು ನಮ್ಮ ವೇದಿಕೆ ಮೇಲೆ ಅವರ ನೃತ್ಯ ಪ್ರದರ್ಶನವನ್ನು ಮಾಡ್ತಾರೆ. ಈಗ ನಾವು ಆ ಚೀಟಿಗಳ ಒಂದು ಬುಟ್ಟಿಯನ್ನು ಅವರ ಬಳಿ ತೆಗೆದುಕೊಂಡು ಹೋಗುವಂತಹ ಸಮಯ. ಬನ್ನಿ ನೋಡೋಣ. ವೀಕ್ಷಕರೇ, ನಮ್ಮ ಸ್ಪರ್ಧಿಗಳು ತಯಾರಾಗಿದ್ದಾರೆ. ಅವರು ಯಾವ ಕ್ರಮ ಸಂಖ್ಯೆಯಲ್ಲಿ ಬರಬೇಕು ಅನ್ನೋದು ಅವರಿಗೆ ತಿಳಿದಿದೆ. ಇನ್ನು ಸ್ಪರ್ಧೆ ಅಂದ ಮೇಲೆ ನಮ್ಮ ತೀರ್ಪುಗಾರರನ್ನು ವೇದಿಕೆ ಮೇಲೆ ಕರೆಯುವಂತಹ ಸಮಯ. ನಾವು ಅವರನ್ನು ಸ್ವಾಗತಿಸೋಣ. ಇಂದಿನ ಈ ಸುತ್ತಿನಲ್ಲಿ ನಮಗೆ ತೀರ್ಪುಗಾರರಾಗಿ ಬಂದಿರುವಂಥವರು ಶ್ರೀಮತಿ ಪದ್ಮಿನಿ ದೊರೈರಾಜನ್ ಮೇಡಮ್ನವರು. ಕಲೈಮಾಮಣಿ ಪದ್ಮಿನಿ ದೊರೈರಾಜನ್, ಪ್ರಬಲ ಗುರುಗಳಾದ ಪಂದನಲ್ಲೂರು ಚೊಕ್ಕಲಿಂಗಂ ಪಿಳ್ಳೈ, ಪಂದನಲ್ಲೂರು ಸುಬ್ಬರಾಯ ಪಿಳ್ಳೈ, ಪದ್ಮಭೂಷಣ್ ಧನಂಜಯನ್ಸ್ ಮತ್ತು ಪದ್ಮಭೂಷಣ್ ಕಲಾನಿಧಿ ನಾರಾಯಣನ್ ರವರಲ್ಲಿ ನಾಟ್ಯವನ್ನು ಕಲಿತಿದ್ದಾರೆ. ಹಲವಾರು ದೇಶಗಳಿಗೆ ಪ್ರಯಾಣಿಸಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಸೀನಿಯರ್ ಫೆಲೋಶಿಪ್ ಪಡೆದಿದ್ದಾರೆ. ತಮ್ಮ ಕಲಾಂಜಲಿ ನಾಟ್ಯ ಶಾಲೆಯಿಂದ ಹಲವಾರು ವಿದ್ಯಾರ್ಥಿಗಳಿಗೆ ನಾಟ್ಯವನ್ನು ಕಲಿಸುತ್ತಾ ಬರುತ್ತಿದ್ದಾರೆ. ತಮಿಳುನಾಡು ಸರ್ಕಾರದಿಂದ ಕಲೈಮಾಮಣಿ ಸೇರಿ ಹಲವಾರು ಬಿರುದುಗಳನ್ನು ಪಡೆದಿದ್ದಾರೆ. ಮತ್ತೊಂದು ತೀರ್ಪುಗಾರರು ನಮ್ಮ ಈ ಕಾರ್ಯಕ್ರಮಕ್ಕೆ ಎರಡನೇ ತೀರ್ಪುಗಾರರಾದಂತಹ ಶ್ರೀಮತಿ ಲಕ್ಷ್ಮೀ ರಾಮಸ್ವಾಮಿ ಮೇಡಮ್ ರವರು. ಅವರನ್ನು ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡೋಣ. ಕಲೈಮಾಮಣಿ ಡಾಕ್ಟರ್ ಲಕ್ಷ್ಮೀ ರಾಮಸ್ವಾಮಿ ಪ್ರತಿಭಾವಂತ ಭರತನಾಟ್ಯ ಕಲಾವಿದೆ, ಗುರು, ನಿರ್ದೇಶಕಿ ಮತ್ತು ಸಂಶೋಧಕಿ. ಚೆನ್ನೈ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಇವರು ಅಮೆರಿಕಾದ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಹೋಲ್ಡರ್ ಸಹ. ದೂರದರ್ಶನದ ಟಾಪ್ ಗ್ರೇಡ್ ಕಲಾವಿದರಾದ ಇವರು ಹಲವಾರು ಬಿರುದುಗಳಾದ ಆಚಾರ್ಯ ಕಲಾಭಾರತಿ, ವಾಣಿ ಕಲಾ ನಿಪುಣ, ನಾಟ್ಯ ಕಲಾ ಸಾರಥಿ, ಇಸೈ ಮಾಮಣಿಗಳಂತಹ ಬಿರುದುಗಳು ಇವರದ್ದು. ಪದ್ಮಶ್ರೀ ಚಿತ್ರಾ ವಿಶ್ವೇಶ್ವರನ್ ರವರ ಹಿರಿಯ ಶಿಷ್ಯರಾದ ಇವರು ಶ್ರೀ ಮುದ್ರಾಲಯ ಎಂಬ ಶಾಲೆಯ ಮೂಲಕ ತಮ್ಮ ಹಲವಾರು ವಿದ್ಯಾರ್ಥಿಗಳಿಗೆ ನಾಟ್ಯವನ್ನು ಕಲಿಸಿಕೊಡುತ್ತಿದ್ದಾರೆ. ನಾನಾ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ನಾಟ್ಯ ಪುಸ್ತಕಗಳನ್ನು ರಚಿಸಿರುವ ಹೆಗ್ಗಳಿಕೆ ಇವರಿಗಿದೆ. ಹಲವಾರು ದೇಶಗಳಿಗೆ ಪ್ರಯಾಣಿಸಿ ಕಾರ್ಯಕ್ರಮಗಳನ್ನು, ತರಗತಿಗಳನ್ನು ನಡೆಸುತ್ತಿದ್ದಾರೆ. I'm very, very, very happy to be here. Thanks for inviting me. ವೀಕ್ಷಕರೇ, ಸ್ಪರ್ಧಿಗಳು ಸಿದ್ಧರಾಗಿದ್ದಾರೆ, ತೀರ್ಪುಗಾರರು ಸಹ ಸಿದ್ಧರಾಗಿದ್ದಾರೆ. ಬನ್ನಿ, ಇಂದಿನ ಮೊದಲನೇ ಕ್ರಮ ಸಂಖ್ಯೆಯಲ್ಲಿ ಬರುವಂತಹ ಸ್ಪರ್ಧಿ ಯಾರು, ಯಾರಿಗೆ ಆ ಕ್ರಮ ಸಂಖ್ಯೆ 1 ಬಂದಿದೆ ನೋಡೋಣ.
கையில் தனிவேலும் கோலமயிலும் கருணை விழிகளும் கனிந்த நோக்கும் கையில் தனிவேலும் கோலமயிலும் அருமை வள்ளியூனல் தெய்வ யானையும் அருமை வள்ளியூனல் தெய்வ யானையும் அமைதிட கண்டேன் அழகினை உண்டேன் அமைதிட கண்டேன் அழகினை உண்டேன் சிக்கல் சிங்கார வேலா சென்றில் மேவும் திருமடி தருவாய் சிக்கல் சிங்கார வேலா. ಸುಂದರೇಶನ್ ಪಾಂಡುರಂಗನ್ ರವರು ಅತ್ಯುತ್ತಮವಾದಂತಹ ಗಾಯನವನ್ನು ಆಯ್ಕೆ ಮಾಡಿದ್ರು. ಇದು ಕೇವಲ ಸಂಪೂರ್ಣ ಶಾಸ್ತ್ರೀಯ ಕರ್ನಾಟಕದ ಒಂದು ನೃತ್ಯವಲ್ಲ, ಇದು ಸೆಮಿ ಕ್ಲಾಸಿಕಲ್ ಅಂತ ಸಹ ಹೇಳ್ಬೋದು. ಅಂತಹ ಒಂದು ಅತ್ಯುತ್ತಮವಾದಂತಹ ಗಾಯನವನ್ನು ಅವರು ಆರಿಸಿಕೊಂಡು ಅದೇ ರೀತಿಯಾಗಿ ಅದಕ್ಕೆ ನೃತ್ಯವನ್ನು ಮಾಡಿದ್ರು. ಅದರ ನೃತ್ಯದ ಒಂದು ತೀರ್ಪನ್ನು ಈಗ ಕೇಳುವಂತಹ ಸಮಯ. ನಮ್ಮ ತೀರ್ಪುಗಾರರನ್ನು ಕೇಳಿ ಬರೋಣ. ನಮ್ಮ ದೇವರು ಅಂತ ಹೇಳೋ ಹಾಗೆ ಮುರುಗನಿಂದ ಶುರು ಮಾಡಿದ್ದೀರಾ, ತುಂಬ ಚೆನ್ನಾಗಿತ್ತು. ಸಿಕ್ಕಲ್ ಅನ್ನೋದು ಕಷ್ಟ ಮಾತ್ರ ಅಲ್ಲ, ಸಿಕ್ಕಲ್ ಅನ್ನೋದು ಊರಿನ ಹೆಸರು ಕೂಡ. ಸೊ ಅದನ್ನು ಸೇರಿಸ್ಕೋಬೇಕು ಈ ಕೊರಿಯೋಗ್ರಫಿಯಲ್ಲಿ. ಬೆಸ್ಟ್ ವಿಶಸ್. ತುಂಬ ಚೆನ್ನಾಗಿ ಮಾಡಿದ್ರಿ. ಆ್ಯಸ್ ಲಕ್ಷ್ಮಿ ಹೇಳಿದ ಹಾಗೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮುರುಗನೇ ನೋಡ್ದ ಹಾಗಿತ್ತು. ಥ್ಯಾಂಕ್ ಯು ಅಕ್ಕ. ನಮ್ಮ ಇಂದಿನ ಈ ಸುತ್ತಿನ 2ನೇ ಕ್ರಮ ಸಂಖ್ಯೆಯಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡೋಣವೇ. 2ನೇ ಕ್ರಮ ಸಂಖ್ಯೆ ಸೌಮ್ಯ, ಬನ್ನಿ. பாடுவேன் நான் இசைக்கும் தமிழே தந்ததல்லவா. நீ வரும் வேளையில் நான் இசை பாடுவேன் நான் இசைக்கும் தமிழே தந்ததல்லவா. வள்ளி நாயக குஞ்சரி தொழும் செந்தில் வேலவா என்னையாளவா. கொண்டவன் நெற்றியில் உதித்த குழந்தை சுடரே. நீ வரும் வேளையில் நான் இசை பாடுவேன் நான் இசைக்கும் தமிழே ತಂದದಲ್ಲವಾ. ಸೌಮ್ಯರವರು ಬಹಳ ಸುಂದರವಾಗಿ ಸೊಗಸಾಗಿ ಗಾಯನ ಹಾಗೂ ನೃತ್ಯ ಎರಡನ್ನೂ ಸಹ ಆಯ್ಕೆ ಮಾಡಿ ನೀಡಿದರು. ಬನ್ನಿ ಅವರ ಒಂದು ಗಾಯನ ಹಾಗೂ ನೃತ್ಯದ ಆಯ್ಕೆ ಹೇಗಿತ್ತು ಅನ್ನೋದನ್ನ ನಮ್ಮ ತೀರ್ಪುಗಾರರ ಬಳಿ ಕೇಳೋಣ. ತುಂಬ ಚೆನ್ನಾಗಿ ಮಾಡಿದ್ರಿ. ಹಾಡಿಗೆ ಏನು ಬೇಕಿತ್ತೋ ಅದು ಹೇಗೆ ಕೇಳ್ತೋ ಅದೇ ರೀತಿಯಾಗಿ ನಿಮ್ಮ ಅಭಿನಯನೂ ಇತ್ತು. ಆ ಭಕ್ತಿ ಅನ್ನೋ ಒಂದು ತೀವ್ರತೆನೂ ಇತ್ತು. ಎರಡೂ ತುಂಬಾನೇ ಚೆನ್ನಾಗಿತ್ತು. ಒಳ್ಳೆ ಹಾಡಿನ ಚಾಯ್ಸು, ಕೇಳೋದಕ್ಕೆ ಸೂದಿಂಗ್ ಆಗಿದೆ. ಮೊದಲನೇ ಸಲ ಈ ಹಾಡು ಆಕ್ಚುಲಿ ನಾ ಕೇಳಿದ್ದು. ನೈಸ್ ಚಾಯ್ಸ್. ಥ್ಯಾಂಕ್ ಯು ಸೊ ಮಚ್. ತುಂಬ ಪಾಯ್ಸ್ಡ್ ಆಗಿ ತುಂಬ ಚೆನ್ನಾಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್. ಆ್ಯಂಡ್ ಇದು ಮುರುಗನ ಬಗ್ಗೆ ವರ್ಣಿಸಿದ್ದು, ವಳ್ಳಿ ನಾಯಕ ಎಲ್ಲ ತುಂಬ ಮಾತುಗಳೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಯು ಆಲ್ಸೋ ಪರ್ಫಾರ್ಮ್ಡ್ ಇಟ್ ಬ್ಯೂಟಿಫುಲಿ. ಥ್ಯಾಂಕ್ ಯು ಸೊ ಮಚ್. ಮುಂದಿನ ಸ್ಪರ್ಧಿ, ತೃತೀಯದಲ್ಲಿರುವಂತಹ ಸ್ಪರ್ಧಿ ಯಾರು? ಸೌಮ್ಯ. ஆயர்பாடி மாளிகையில் தாய் மடியில் கன்றினை போல் மாய கண்ணன் தூங்குகின்றான் தாலேலோ. அவன் வாய் நிறைய மண்ணை உண்டு மண்டலத்தை காட்டிய பின் ஓய்வெடுத்து தூங்குகின்றான் ஆராரோ. ஓய்வெடுத்து தூங்குகின்றான் ஆராரோ. அவன் தூங்கிவிட்டால் காசினியே தூங்கிவிடும். அன்னையரே துயிலெழுப்ப வாரீரோ. அவன் பொன்னழகை
பார்ப்பதற்கும் போதை முத்தம் பெறுவதற்கும் கன்னியரே கோபியரே வாரீரோ. ஆயர் பாடி மாளிகையில் தாய் மடியில் கன்றினை போல் மாய கண்ணன் தூங்குகின்றான் ತಾಲೇನು. ಶ್ರೀಕವಿ ತುಂಬ ಚೆನ್ನಾಗಿ ಮಾಡಿದ್ರಿ. ಅವ್ರು ಹೇಳ್ದಂಗೆ ಮೊದಲಿಗೆ SPB ಸರೇ ಜ್ಞಾಪಕ ಬಂದರು ಈ ಹಾಡು ಕೇಳಿದ ತಕ್ಷಣನೇ. ತುಂಬ ವರ್ಷದಿಂದ ಈ ಹಾಡು ಕೇಳ್ತಾ ಬೆಳೆದಿದ್ದೀವಿ. ಆ ಸೂದಿಂಗ್ನೆಸ್ಸು, ಆ ಲಾಲಿಗೆ ಲಾಲಿನೂ ಇದೆ, ಹಾಗೆ ತುಂಟತನೂ ಇದೆ. ಅದೆಲ್ಲ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರಿ. ವೆರಿ ನೈಸ್. ಥ್ಯಾಂಕ್ ಯು. ಕೃಷ್ಣ ಲೀಲೆ ಅಂದ್ರೇ ನಮಗೆಲ್ಲ ತುಂಬ ಸಂತೋಷ ಆಗುತ್ತೆ ಕೇಳೋಕ್ಕೆ, ಅದು ಅದ್ರ ಬಗ್ಗೆ ನೋಡೋಕ್ಕೆ. ಇವತ್ತು ತುಂಬ ಚೆನ್ನಾಗಿ ಮಾಡಿದ್ರಿ ಮಾ. ಅದೆಲ್ಲ ಯು ಬ್ರಾಟ್ ಇಟ್ ಬಿಫೋರ್ ಅವರ್ ಐಸ್. ವೆಲ್ ಡನ್. ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಇಂಪಾದ ಈ ಹಾಡು ಕೇಳಿ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು. ತಮಿಳ್ ಇಸೈ ಈ ವಿಶೇಷ ಒಂದು ಸುತ್ತಿನಲ್ಲಿ ಒಂದು ಚಿಕ್ಕದಾದಂತಹ ವಿರಾಮ ಬೇಕೇ ಬೇಕು. ಹಾಗಿದ್ರೆ ಒಂದು ವಿರಾಮ ತಗೊಳ್ಳೋದಕ್ಕೂ ಮುಂಚೆ ಇದು ಶ್ರೀಶಂಕರ ವಾಹಿನಿ ಅರ್ಪಿಸುವ ತರಿಕೀಟ ತೋಮ್, co-sponsored by ವಿಶಾಲಂ ಹೋಮ್ಸ್ ಇನ್ ಪುಣ್ಯಕ್ಷೇತ್ರಂ, ಬ್ರಾಹ್ಮಣ ಅಗ್ರಹಾರಂ, ಕುಂಭಕೋಣಂ, ಗೋಪುರಂ ಹರಿಶಿಣ ಮತ್ತು ಕುಂಕುಮ. ಈ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಶ್ರೀಶಂಕರ ವಾಹಿನಿಯ ಭರತನಾಟ್ಯಂ ರಿಯಾಲಿಟಿ ಶೋ, ಯುನೀಕ್ ಶೋ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಈ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದು ಶ್ರೀಶಂಕರ ವಾಹಿನಿಯ ತರಿಕೀಟ ತೋಮ್, co-sponsored by ವಿಶಾಲಂ ಹೋಮ್ಸ್ ಇನ್ ಪುಣ್ಯಕ್ಷೇತ್ರಂ, ಬ್ರಾಹ್ಮಣ ಅಗ್ರಹಾರಂ, ಕುಂಭಕೋಣಂ, ಗೋಪುರಂ ಹರಿಶಿಣ ಮತ್ತು ಕುಂಕುಮ. ನಮ್ಮ ಮುಂದಿನ ಅಂದ್ರೆ 4ನೇ ಕ್ರಮ ಸಂಖ್ಯೆಯಲ್ಲಿ ಬರುವಂತಹ ಸ್ಪರ್ಧಿ ಯಾರು ಎಂದು ನೋಡೋಣವೇ. 4ನೇ ಕ್ರಮ ಸಂಖ್ಯೆಯ ವ್ಯಕ್ತಿ ಯಾರು? ತರುಣಿಕಾ, ಬನ್ನಿ. ದ ಸ್ಟೇಜ್ ಇಸ್ ಯುವರ್ಸ್. அழகான பழனிமலை ஆண்டவா, உன்னை அனுதினமும் பாட வந்தேன் வேலவா. வள்ளிமயில் நாதனே வாவடி வேலனே, வள்ளிமயில் நாதனே வாவடி வேலனே, வர வேண்டும் மயில் மீது முருகையனே. முருகா 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 முருகா. வெள்ளித்திருநீரும் வெற்றி வடிவேலும் உள்ளத்தில் தோன்றுமே, வெள்ளி மயிலேறி வேலன் வரும் வரை நெஞ்சம் காணுமே. எனையாளும் ஆண்டவனே எழில் வேலவா, எளியேனும் முனை பாட அருள்வாயையா, எளியேனும் முனை பாட அருள்வாயையா. முருகா 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 முருகா. ತರುಣಿಕಾರವರು ಬಹಳಷ್ಟು ಶ್ರಮವನ್ನು ವಹಿಸಿ ಆ ಗಾಯನದ ಆಯ್ಕೆಯನ್ನು ಮಾಡಿ ಅದಕ್ಕೆ ಸರಿಯಾದಂತಹ ನೃತ್ಯದ ಒಂದು ತಾಳ ಮೇಳವನ್ನು ಮುದ್ರವನ್ನು ಸಹ ಕಲಿತು ಬಂದಿದ್ದಾರೆ. ಯಾಕೆಂದ್ರೆ ಅವರು ಮೂಲತಃ ಭರತನಾಟ್ಯದವರು. ಆದರೆ ಈ ಒಂದು ಸುತ್ತಿನಲ್ಲಿ ಅವರು ಕೇವಲ ಭರತನಾಟ್ಯವಷ್ಟೇ ಅಲ್ಲ, ಆದರೆ ಕ್ಲಾಸಿಕಲ್, ಸೆಮಿ ಕ್ಲಾಸಿಕಲ್ ಅನ್ನು ಮಿಕ್ಸ್ ಮಾಡಿ ಅವರ ಒಂದು ಪ್ರತಿಭೆಯನ್ನು ತೋರಿಸಿದ್ದಾರೆ. ಅದು ಹೇಗಿತ್ತು ಎಂದು ನಮ್ಮ ತೀರ್ಪುಗಾರರ ಬಳಿ ಕೇಳಿ ನೋಡೋಣ. ನಮಸ್ತೆ ಮಾ, ತುಂಬ ಚೆನ್ನಾಗಿ ಮಾಡಿದ್ರಿ. ಹಾಡಲ್ಲಿ ನೇರವಾಗಿ ಕೈ ಇಟ್ಕೊಳ್ಳೋದು ಒಂದು ವಿಧ, ಎರಡನೇದು ಆ ಹಾಡಲ್ಲಿರೋದು ತುಡಿತಾನ ಹಿಡಿದು ಅದನ್ನ ಮಾಡೋದು ಇನ್ನೊಂದು ವಿಧ. ನೀವು ಹೇಗೆ ಈ ಸಾಹಿತ್ಯನ ಅನುಭವಿಸ್ಕೊಂಡ್ರಿ ಅನ್ನೋದು ಒಂದೊಂದು ಸಲ ಅದನ್ನ ನೀವು ಅನುಭವಿಸಿ ಮಾಡೋವಾಗ ಕಾಣಿಸ್ತಾ ಇತ್ತು. ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಈ ಹಾಡನ್ನೇ ಸೆಲೆಕ್ಟ್ ಮಾಡಿದ್ದು ನಂಗೆ ತುಂಬ ಸಂತೋಷ. ಯಾಕಂದರೆ ನಮ್ಮ ಅಜ್ಜಿ ಊರು ಪಳನಿ. ಸೊ ಪಳನಿ ಆಂಡವಾರ ಅಂದ ತಕ್ಷಣ ನಾನು ಬೇರೆ ಲೆವೆಲ್ಗೆ ಹೋದೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ರಿ ಮಾ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಸಂಚಾರಿ ಎಲ್ಲನೂ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಪಂಚಮ ಸಾಲಿನಲ್ಲಿ ಅಂದ್ರೆ 5ನೇ ಕ್ರಮ ಸಂಖ್ಯೆಯಲ್ಲಿ ಇರೋದು ಯಾರು? வண்ணனவன் காவிரி கரையினிலே வீற்றிருப்பான்.
ನಮ್ಮಲ್ಲಿ ಎಷ್ಟೊಂದು ವೆರೈಟಿ ಅಲ್ಲ. ನಮ್ಮಲ್ಲಿ ಸುಗ್ಗಿ ಹಾಡು ನೋಡಿದ್ದೀವಿ, ಕಾವಡಿ ಚಿನ್ ನೋಡಿದ್ದೀವಿ, ಕರಾವಳಿ ಹಾಡು ನೋಡಿದ್ದೀವಿ, ಲಾಲಿ ಹಾಡು ಕೇಳಿದ್ದೀವಿ. ಇದೆಲ್ಲ ಬಿಟ್ಟು ಒಂದು ಹೊಸದಾಗಿರೋ ಹಾಡಾಗಿತ್ತು. ಈ ಕಾವೇರಿ ಕೆರೆ ಅಂತ ಏನಾದರೂ ಪರ್ಟಿಕ್ಯುಲರ್ ದೇವಸ್ಥಾನ ಯಾವ್ದಾದ್ರು ಆ ಥರ ಏನಾದರೂ ಇದೆಯಾ ಈ ಹಾಡಲ್ಲಿ? ಇಲ್ಲ, ಜಸ್ಟ್ ರಿವರ್ ಸೈಡ್ ಎಲ್ಲ ಕಡೆ ಕೃಷ್ಣನೇ. ವೆರಿ ನೈಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮದು ಪರ್ಫಾರ್ಮೆನ್ಸ್ ತುಂಬ ಗ್ರೇಸ್ಫುಲ್ ಆಗಿ ವೆರಿ ಸ್ವೀಟ್ ಇಟ್ ವಾಸ್. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ತುಂಬ ಸೊಗಸಾಗಿತ್ತು. ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಆ ಫೀಲ್ ತುಂಬ ಚೆನ್ನಾಗಿ ತಗೊಂಡು ಬಂದ್ರಿ ನೀವು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಮುಂದಿನ ನಮ್ಮ ಸ್ಪರ್ಧಿ ಕ್ರಮ ಸಂಖ್ಯೆ 6 ಯಾರು ಬನ್ನಿ ನೋಡೋಣ. ಕ್ರಮ ಸಂಖ್ಯೆ 6ನಲ್ಲಿ ಇರುವಂತವರು ಸ್ಮೃತಿ. அணையாத சுடராக சபரிமலை ஜோதி அற்புதம் அதிசயம் தை முதல் தேதி அவதாரம் 8ஆக அருள் புரியும் சுவாமி அகிலாண்ட நாயகனே ஐயப்ப சுவாமி. தாங்கி காலனை அழிப்பானே கரிகமலை மூர்த்தி. ಕೃತಿಯವರು ಬಹಳಷ್ಟು ಸೊಗಸಾಗಿ ಸೊಬಗಾಗಿ ಅವರ ನೃತ್ಯ ಹಾಗೂ ಹಿಂಪಾಗಿರುವಂತಹ ಗಾಯನವನ್ನು ಅವರು ಆಯ್ಕೆ ಮಾಡಿ ನಮಗೆಲ್ಲರೂ ಸಹ ಪ್ರದರ್ಶಿಸಿದ್ದಾರೆ. ಬನ್ನಿ ಅವರ ಒಂದು ಗಾಯನ ಹಾಗೂ ನೃತ್ಯ ಹೇಗಿತ್ತು ಎಂಬುದನ್ನು ನಮ್ಮ ತೀರ್ಪುಗಾರರ ಬಳಿ ಕೇಳಿ ನೋಡೋಣ. ಆರಂಭದಲ್ಲಿ ಏನಂದ್ರೆ ಬರೀ ಭಕ್ತಿ ಮಾತ್ರ ಇದೆ ಅಂತ ಅನ್ಕೊಂಡೆ ನಾನು. ಈ ಹಾಡಲ್ಲಿ ಶುರು ಆಗ್ಬೇಕಾದ್ರೆ ಥ್ರೂ ದ ಪೀಸ್ ಬಂದು ಅದರಲ್ಲಿ ವೀರಂಗೂ ಕೂಡ ತುಂಬಾ ಸ್ಪೇಸ್ ಇತ್ತು. ಸೊ ಇಟ್ ವಾಸ್ ಆಲ್ಸೋ ಪವರ್ಫುಲ್ ಅಂಡ್ ಆಲ್ಸೋ ಫುಲ್ ಆಫ್ ಭಕ್ತಿ. ನೈಸ್ ಪ್ರೆಸೆಂಟೇಷನ್, ಲೈಕ್ ಇಟ್. ಥ್ಯಾಂಕ್ ಯು ಮ್ಯಾಮ್. ವೆರಿ ನೈಸ್ ಪ್ರೆಸೆಂಟೇಷನ್. ಮುರುಗನ್, ಕೃಷ್ಣ ಎಲ್ಲರನ್ನು ನೋಡ್ಬಿಟ್ವಿ. ಈಗ ಅಯ್ಯಪ್ಪನ್ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದ ವೇ ಯು ಪರ್ಫಾರ್ಮ್ ಇಟ್ ವಾಸ್ ಆಲ್ಸೋ ವೆರಿ ಎಂಥ್ರಾಲಿಂಗ್. ತುಂಬ ಚೆನ್ನಾಗಿತ್ತು. ಈಗ ನಾವು ನಮ್ಮ ಈ ಸುತ್ತಿನ ತೀರ್ಪುಗಾರರಾದಂತಹ ಶ್ರೀ ಲಕ್ಷ್ಮೀ ರಾಮಸ್ವಾಮಿರವರ ಒಂದು ವಿಶೇಷವಾದಂತಹ ನೃತ್ಯವನ್ನು ನೋಡೋಣ ಬನ್ನಿ. கண்டனாள் முதலாய் காதல் பெருகுதடி கண்டனாள் முதலாய் காதல் பெருகுதடி கையினில் வேல் பிடித்த கருணை சிவபாலனை கண்டனாள் முதலாய் காதல் பெருகுதடி கையினில் வேல் பிடித்த கருணை சிவபாலனை கண்டனாள் முதலாய் காதல் பெருகுதடி கையினில் வேல் பிடித்த கருணை சிவபாலனை கண்டனாள் முதலாய் காதல் பெருகுதடி. ವೀಕ್ಷಕರೇ, ತಮಿಳ್ ಇಸೈ ವಿಶೇಷವಾದಂತಹ ಸುತ್ತಿನಲ್ಲಿ ನಮ್ಮ ಸ್ಪರ್ಧಿಗಳು ನಾನಾ ರೀತಿಯಾದಂತಹ ಗಾಯನಗಳನ್ನು ಆಯ್ಕೆ ಮಾಡಿ ಅದೇ ರೀತಿಯಾಗಿ ವಿಶೇಷವಾಗಿ ನೃತ್ಯಗಳನ್ನು ನೀಡ್ತಾ ಇದ್ದಾರೆ. ಈ ಒಂದು ಸುಗಮಯ ಒಂದು ಸುತ್ತಿನಲ್ಲಿ ಒಂದು ಚಿಕ್ಕ ಬ್ರೇಕ್ ಬೇಕೇ ಬೇಕಲ್ವಾ? ಇದು ಶ್ರೀಶಂಕರ ವಾಹಿನಿ ಅರ್ಪಿಸುವ ತರಿಕಿಟ ತೋಮ್, ಕೋ ಸ್ಪಾನ್ಸರ್ಡ್ ಬೈ ವಿಶಾಲಂ ಹೋಮ್ಸ್ ಇನ್ ಪುಣ್ಯಕ್ಷೇತ್ರಂ ಬ್ರಾಹ್ಮಣ ಅಗ್ರಹಾರಂ ಕುಂಭಕೋಣಂ. ಜೊತೆಗೆ ನಮಗೆ ಗೋಪುರಂ ಅರಿಶಿಣ ಮತ್ತು ಕುಂಕುಮ. ಈ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಶ್ರೀಶಂಕರ ವಾಹಿನಿಯ ಭರತನಾಟ್ಯಂ ರಿಯಾಲಿಟಿ ಶೋ, ಯುನೀಕ್ ಶೋ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಈ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮುಂದಿನ ಸ್ಪರ್ಧಿ ಯಾರೆಂದು ನೋಡೋಣವೇ? ಅಂದ್ರೆ 7ನೇ ಸ್ಪರ್ಧಿ ಸಪ್ತಮಿಯಲ್ಲಿ ಯಾರಿದ್ದಾರೆ ಬನ್ನಿ ನೋಡೋಣ. ಶುಭಶ್ರೀ, ದಿ ಸ್ಟೇಜ್ ಇಸ್ ಆಲ್ ಯುವರ್ಸ್.
அம்மனை துதித்தால் என்றும் துன்பம் பறந்தோடும். தர்மம் காக்கும் தாயும் அவளை தரிசனம் கண்டால் போதும். துர்க்கை அம்மனை துதித்தால் என்றும் துன்பம் பறந்தோடும். தர்மம் காக்கும் தாயும் அவளை தரிசனம் கண்டால் போதும். கர்ம வினைகளும் ஓடும், சர்வ மங்களும் கூடும். சங்க சக்கரம் வில்லும் அம்பும் மின்னும் வாழும் வேலுடன் சோலமும் தங்க கைகளில் தாங்கி நிற்பாள். அம்மாரா தங்க கைகளில் தாங்கி நிற்பாள். சிங்கத்தின் மேல் அவள் வீற்றிருப்பாள். திங்களை முடிமேல் சூடி நின்றாள். மங்கள வாழ்வும் தந்திடுவாள். மங்கையர் கரசியும் ಅವಳೇ, ಅಂಗೈಯರ್ ಕಣ್ಣಿயும் ಅವಳೇ. ಶುಭಶ್ರೀರವರ ಈ ಗಾಯನದ ಆಯ್ಕೆ ಬಹು ಸೂಚಿತ. ಯಾಕೆಂದ್ರೆ ಬಹಳಷ್ಟು ಹಾಡುಗಳು ಈಗ ನಮಗೆ ಕೇಳದೇನೆ ಹೋಗ್ಬಿಟ್ಟಿದೆ. ಅಂತಹದ್ರಲ್ಲಿ ಇಂತಹ ಹಳೆಯ ಎವರ್ ಗ್ರೀನ್ ಹಾಡನ್ನು ನಮಗೆ ಕೇಳಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಅವರ ಒಂದು ನೃತ್ಯ ಪ್ರದರ್ಶನ ಹೇಗಿತ್ತು ಎಂದು ನಮ್ಮ ತೀರ್ಪುಗಾರರ ಬಳಿ ಕೇಳಿ ತಿಳಿಯೋಣ. ತುಂಬ ಚೆನ್ನಾಗಿ ಮಾಡಿದ್ರಿ. ನಾನು ಒಂದೇ ಒಂದು ಏನು ಎದುರು ನೋಡ್ತಿದ್ದೆ ಅಂತಂದರೆ ಭಕ್ತಿ ಚೆನ್ನಾಗಿತ್ತು. ವೀರ ಅನ್ನೋದು ಇನ್ನೂ ಇರ್ಬೋದಿತ್ತೇನೋ, ದುರ್ಗಾ ಅಂತ ಹೇಳಬೇಕಾದ್ರೆ ಆ ವೀರ ಇನ್ನೊಂಚೂರು ಬೇಕಿತ್ತೇನೋ ಅಂತ ಸ್ವಲ್ಪ ಆಸೆ. ಶ್ಯೂರ್ ಅಕ್ಕ. ಈ ಹಾಡು ಕೇಳಿದ ತಕ್ಷಣನೇ ಭಕ್ತಿ ಬಂದ್ಬಿಡ್ತು. ಆ್ಯಂಡ್ ರಿಯಲಿ ತುಂಬ ಚೆನ್ನಾಗಿ ಭಕ್ತಿ ಮಾಡಿದ್ರಿ. ಲಕ್ಷ್ಮಿ ಹೇಳಿದ ಹಾಗೆ ಸ್ವಲ್ಪ ವೀರಂ ಇರಬೇಕಿತ್ತು. ಬಟ್ ಈವನ್ ದ್ಯಾಟ್ ವಿ ಆರ್ ನಾಟ್ ಕಂಪ್ಲೇನಿಂಗ್. ಇಟ್ ವಾಸ್ ಬ್ಯೂಟಿಫುಲಿ ಡನ್. ತುಂಬ ಚೆನ್ನಾಗಿತ್ತು. ಅಷ್ಟ ಅಂದ್ರೆ 8ನೇ ಕ್ರಮ ಸಂಖ್ಯೆಯಲ್ಲಿ ಯಾರಿದ್ದಾರೆ, ನಮ್ಮ ಸ್ಪರ್ಧಿಗಳು ಯಾರು, ಯಾವ ರೀತಿಯಾಗಿ ತಯಾರಾಗಿದ್ದಾರೆ ನೋಡೋಣವೇ. 8ನೇ ಕ್ರಮ ಸಂಖ್ಯೆಯಲ್ಲಿ ಹರ್ಷಿಣಿ. கொண்டை முடி அலங்கரித்து கொஞ்சம் கிளி கையில் வைத்து, கொண்டை முடி அலங்கரித்து கொஞ்சம் கிளி கையில் வைத்து, அஞ்சுக மொழி உமையாள் வீற்றிருந்தாள் அந்த அழகிய மாநகர் மதுரையிலே, 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 மதுரையிலே. ನಾನು ಆಗ್ಲೇ ಹೇಳಿದಾಗೆ ಹರ್ಷಿಣಿಯವರು ಬಹಳ ಚೂಟಿ, ಒಳ್ಳೆಯ ರೀತಿಯಾದಂತಹ ತುಂಬ ಪುರಾತನವಾದಂತಹ ಗಾಯನವನ್ನೇ ಆರಿಸ್ಕೊಂಡಿದ್ದಾರೆ. ಆದರೆ ಆ ಗಾಯನಕ್ಕೆ ಅವರ ಪ್ರತಿಸ್ಪರ್ಧಿಗಳೇ ತಲೆ ತೂಗುವಂತಿದ್ದರು. ಅಂದರೆ ಅಷ್ಟು ಚೆನ್ನಾಗಿರುವಂತಹ ಗಾಯನ, ಹಿಂಪಾಗಿರುವಂತಹ ಗಾಯನ. ಅದೇ ರೀತಿಯಾಗಿ ಆ ಸೆಮಿ ಕ್ಲಾಸಿಕಲ್ಲಲ್ಲಿ ಅವರು ಬಹಳಷ್ಟು ನಿಪುಣತೆಯನ್ನು ಹೊಂದು ಇಲ್ಲಿ ನಮಗೆ ಪ್ರದರ್ಶಿಸಿದ್ದಾರೆ. ಅವರ ಗಾಯನದ ನೃತ್ಯ ಹೇಗಿತ್ತು ಅನ್ನೋದನ್ನು ನಮ್ಮ ತೀರ್ಪುಗಾರರ ಬಳಿ ಕೇಳಿ ತಿಳಿಯೋಣ. ನಮ್ಮ ಸಂಸ್ಕೃತಿ ಅನ್ನೋ ರೌಂಡು ನೀವು ಹಾಡನ್ನು ಅನುಭವಿಸಿದ್ರಿ, ಸಂಸ್ಕೃತಿನೂ ಅನುಭವಿಸಿದ್ರಿ. ಆ ಸಂಪ್ರದಾಯ ಕೇಳಿರೋ ಹಾಗೆ ನೀವು ಮಾಡಿದ ಕಟ್ಟಿಭೇದ ಎಲ್ಲ ಆ ಜಾಗದಲ್ಲಿ ತುಂಬಾ ಸುಂದರವಾಗಿತ್ತು ನೋಡೋದಕ್ಕೆ. ಎಲ್ಲಿ ಕರುಣೆ ಬೇಕಿತ್ತೋ ಅಲ್ಲಿ ಕರುಣೆ ಇತ್ತು, ಎಲ್ಲಿ ಶೃಂಗಾರ ಅನ್ನೋದು ಬೇಕಾಗಿತ್ತೋ, ಆ ಗ್ಲೋರಿ ಹೇಳಬೇಕಾಗಿತ್ತೋ ಅಲ್ಲೂ ಹೇಳಿದ್ರಿ. ಅ ವೆರಿ ನೈಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಈ ಹಾಡು ಎಷ್ಟು ದಿವಸ ಆದ್ಮೇಲೆ ಕೇಳ್ತಾ ಇದ್ದೀನಿ. ತುಂಬ ಇಂಪಾಗಿತ್ತು, ಕಿವಿ ಕೇಳ ತುಂಬ ಇಂಪಾಗಿತ್ತು. ಅದಕ್ಕೂ ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಕ್ರಮ ಸಂಖ್ಯೆ 9 ಯಾರಿಗೆ ಸಿಕ್ಕಿದೆ? ಶ್ವೇತಾ. குருவாயூருக்கு வாருங்கள், ஒரு குழந்தை சிரிப்பதை பாருங்கள். குருவாயூருக்கு வாருங்கள், ஒரு குழந்தை சிரிப்பதை பாருங்கள். ஒருவாய்
ನಮಸ್ಕಾರಮ್ಮ, ತುಂಬ ಚೆನ್ನಾಗಿ ಮಾಡಿದ್ರಿ. ಸ್ಪೆಸಿಫಿಕ್ಕಾಗಿ ನನಗೇನು ಇಷ್ಟ ಆಯಿತು ಅಂತ ಅಂದರೆ ಆ ಚಿಕ್ಕ ಮಗು ಅಂತ ತೋರಿಸ್ಬೇಕಾದ್ರೆ ನೀವು ಕಣ್ಣನ್ನು ಅದೇ ಲೆವೆಲಲ್ಲಿ ಇಟ್ಕೊಂಡಿದ್ರಿ ಎಲ್ಲ ಕಡೆನೂ. ನಂಗೆ ತುಂಬ ಇಷ್ಟ ಆಯಿತು. ಒಂದು ವೇಳೆ ದೇವಸ್ಥಾನದ ಬಗ್ಗೆ ಅಲ್ಲಿ ಇಲ್ಲಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಆಸೆ ಬಂತು. ಚೆನ್ನಾಗಿರೋ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮ್ಯಾಮ್. ವಿಧ ವಿಧವಾದ ದೇವರುಗಳನ್ನು ಇವತ್ತು ನಾವು ನೋಡಿದ್ವಿ ಇಲ್ಲಿ. ನಾ ಬರೀ ಕೃಷ್ಣನೇ ಇರ್ಬೋದು, ಮುರುಗನ್ನೇ ಇರ್ಬೋದು ಅಂದ್ಕೊಂಡೆ. ವೆರಿ ನೈಸ್ ಚೇಂಜ್ ಇಟ್ ವಾಸ್. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ರಿ. ಗುರುವಾಯೂರ್ ಟೆಂಪಲ್ ಹೋಗಿರೋ ಥರನೇ ಫೀಲಿಂಗ್ ಇತ್ತು. ಚೆನ್ನಾಗಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ವೀಕ್ಷಕರೇ, ನಾವು ನಮ್ಮ ಸ್ಪರ್ಧಿಗಳ ಮಧ್ಯೆ ನಮ್ಮ ತೀರ್ಪುಗಾರರನ್ನು ಕರೆಯುವುದು ನಮಗೆ ಒಂದು ಅಳವಡಿಕೆ ಆಗ್ಬಿಟ್ಟಿದೆ. ಅಂದ್ರೆ ನಮ್ಮ ತೀರ್ಪುಗಾರರ ಒಂದು ನೃತ್ಯವನ್ನು ನೋಡುವುದು ನಮಗೆ ಬಹಳಷ್ಟು ಸಂತೋಷ. ಯಾಕಂದ್ರೆ ಅವರು ಮಾಡುವಂತಹ ನೃತ್ಯದಲ್ಲಿ ನೋಡು ಕಲಿಯುವುದೇ ಜಾಸ್ತಿ ಆಗಿರುತ್ತೆ. ಹಾಗಾದ್ರೆ ನಮ್ಮ ಪದ್ಮಿನಿ ದೊರೈರಾಜ್ ಮೇಡಮ್ ರವರ ಒಂದು ನೃತ್ಯದ ಒಂದು ದೃಶ್ಯಾವಳಿಗಳನ್ನು ನೋಡೋಣವೇ? சின்னஞ்சீரு கிளியே கண்ணம்மா செல்வ களஞ்சியமே, சின்னஞ்சீரு கிளியே கண்ணம்மா செல்வ களஞ்சியமே, சின்னஞ்சீரு கிளியே கண்ணம்மா செல்வ களஞ்சியமே, என்னை கலித்தீர்த்தே உலகில், என்னை கலித்தீர்த்தே உலகில் ஏற்றம் புரிய வந்தாய், என்னை கலித்தீர்த்தே உலகில் ஏற்றம் புரிய வந்தாய், சின்னஞ்சீரு கிளியே கண்ணம்மா செல்வ களஞ்சியமே, பிள்ளை கனியமுதே கண்ணம்மா பேசும் புச்சித்திரமே, பிள்ளை கனி அமுதே கண்ணம்மா பேசும் புச்சித்திரமே, ತಮಿಳ್ ಇಸೈ ಈ ವಿಶೇಷ ಒಂದು ಸುತ್ತಿನಲ್ಲಿ ಒಂದು ಚಿಕ್ಕದಾದಂತಹ ವಿರಾಮ ಬೇಕೇ ಬೇಕು. ಹಾಗಿದ್ರೆ ಒಂದು ವಿರಾಮ ತಗೊಳ್ಳೋದಕ್ಕೂ ಮುಂಚೆ ಇದು ಶ್ರೀಶಂಕರ ವಾಹಿನಿ ಅರ್ಪಿಸುವ ತರಿಕೀಟ ತೋಮ್, ಕೋ ಸ್ಪಾನ್ಸರ್ಡ್ ಬೈ ವಿಶಾಲಂ ಹೋಮ್ಸ್ ಇನ್ ಪುಣ್ಯಕ್ಷೇತ್ರಂ, ಬ್ರಾಹ್ಮಣ ಅಗ್ರಹಾರಂ, ಕುಂಭಕೋಣಂ, ಗೋಪುರಂ ಅರಿಶಿಣ ಮತ್ತು ಕುಂಕುಮ. ಈ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಶ್ರೀಶಂಕರ ವಾಹಿನಿಯ ಭರತನಾಟ್ಯಂ ರಿಯಾಲಿಟಿ ಶೋ, ಯುನೀಕ್ ಶೋ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಈ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದು ಶ್ರೀಶಂಕರ ವಾಹಿನಿಯ ತರಿಕೀಟ ತೋಮ್, ಕೋ ಸ್ಪಾನ್ಸರ್ಡ್ ಬೈ ವಿಶಾಲಂ ಹೋಮ್ಸ್ ಇನ್ ಪುಣ್ಯಕ್ಷೇತ್ರಂ, ಬ್ರಾಹ್ಮಣ ಅಗ್ರಹಾರಂ, ಕುಂಭಕೋಣಂ, ಗೋಪುರಂ ಅರಿಶಿಣ ಮತ್ತು ಕುಂಕುಮ. ಮುಂದಿನ ಸ್ಪರ್ಧಿ ಅಂದ್ರೆ ದಶಮ ಸ್ಥಾನದಲ್ಲಿ 10ನೇ ಕ್ರಮ ಸಂಖ್ಯೆಯಲ್ಲಿರುವಂತಹ ಆ ಸ್ಪರ್ಧಿ ಯಾರೆಂದು ನೋಡೋಣವೇ? ದಿಶಿತಾ. ದಿಶಿತಾ ಅವರ ಗಾಯನ ಬಹು ಸೂಕ್ಷ್ಮ ಹಾಗೂ ಕಷ್ಟ.
ಅಂದರೆ ಆ ಗಾಯನ ನಮಗೆ ಬಹಳಷ್ಟು ಹಿಂದಿನ ಕಾಲದಲ್ಲಿ ಇರುವಂತಹ ಗಾಯನ, ಅದು ನಮಗೆ ಸಿಕ್ಕಿರುವಂಥದ್ದು ಬಹಳಷ್ಟು ಶುಭ. ಅದೇ ರೀತಿಯಾಗಿ ನಮಗೆ ಕೇಳೋದಕ್ಕೂ ಸಹ ಬಹಳಷ್ಟು ಇಂಪು. ಅವರ ಒಂದು ನೃತ್ಯ ರಚನೆ ಹೇಗಿತ್ತು ಅನ್ನೋದನ್ನ ನಮ್ಮ ತೀರ್ಪುಗಾರರ ಬಳಿ ಕೇಳಿ ತಿಳಿಯೋಣವೇ? ತಿರುಪಾವೈ ಮಾಡ್ತೀರೇನೋ ಅಂತ ಅನ್ಕೊಂಡೆ ಈ ಅಟೈಯರಲ್ಲಿ ನೋಡ್ಬಿಟ್ಟು. ಆದರೆ ಒಳ್ಳೆ ಎಮೋಷನ್ ಇರುವಂಥ ಹಾಡು, ಒಂದು ಮದುವೆ ವೈಭವವನ್ನು ಹೇಳುವಂತಹ ಒಂದು ಹಾಡು. ಆಂಡಾಳ್ ಮಾತ್ರ ಅಂತ ಅನ್ಕೊಂಡ್ರೆ ಸೀತೆನೂ ಮನ್ಸೋತಿದ್ದಾಳೆ, ತುಳಸಿನೂ ಮನ್ಸೋತಿದ್ದಾಳೆ ಅನ್ನೋ ಸಾಹಿತ್ಯ ತುಂಬ ಚೆನ್ನಾಗಿತ್ತು. ಈ ಮದುವೆ ವೈಭವ ಅನ್ನೋದಕ್ಕೆ ಏನು ಅಭಿನಯ ಬೇಕಿತ್ತೋ ಅದನ್ನ ತುಂಬ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಬ್ರೈಟ್ಲಿ ಚೆನ್ನಾಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್. ಹಾಗೆ ಮಾರ್ಗಳಿಗೆ ಹೋಗಿರೋ ಥರ ಒಂದು ಫೀಲಿಂಗ್ ಇತ್ತು. ಆ್ಯಂಡ್ ಅದು ಕೋದೈ ಮಾಲೆ ಸಾತಿನಲ್ ಅದು ಮೂಮೆಂಟ್ ಮಾಡಿದ್ರಲ್ಲ, ಅದು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ನಮ್ಮ 11ನೇ ಅಂದರೆ ಏಕಾದಶ ಸ್ಪರ್ಧಿ ಯಾರು, 11ನೇ ಸ್ಪರ್ಧಿ ಯಾರು ನೋಡೋಣವೇ? ಕಾವ್ಯಶ್ರೀ. భాగ్యం తరుం లక్ష్మీవ అమ్మ అమ్మమ్మని సౌభాగ్యం తరుం లక్ష్మీవ అమ్మ భాగ్యం తరుం లక్ష్మీవ అమ్మ అమ్మమ్మని సౌభాగ్యం తరుం లక్ష్మీవ అమ్మ. அடிமேலடியை வைத்து நடந்து பாதசலங்கை நாதமொலிக்க அடிமேலடியை வைத்து நடந்து பக்தர்கள் செய்திடும் பூஜையின் வேளையில் மோரில் கடையும் வெண்ணெய் போலே பாக்யம் தரும் லக்ஷ்மியே வா அம்மா அம்மம்மனி சௌபாகியம் தரும் லக்ஷ்மியே வா ಅಮ್ಮ. ವೀಕ್ಷಕರೇ, ನಾವು ಭಾಗ್ಯದ ಲಕ್ಷ್ಮೀ ಭಾರಮ್ಮ ಈ ಹಾಡನ್ನು ಕನ್ನಡದಲ್ಲಿ ಕೇಳಿರ್ತೀವಿ, ಆದರೆ ತಮಿಳಲ್ಲಿ ಕೇಳ್ತಾ ಇರುವಂಥದ್ದು ಇದೇ ಮೊದಲ ಬಾರಿಗೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಇದೊಂದು ವಿನೂತನ ಪ್ರಯತ್ನ. ಈ ವಿನೂತನ ಪ್ರಯತ್ನ ಹಾಗೂ ನೃತ್ಯ ಹೇಗಿತ್ತು ಎನ್ನುವುದು, ಅದರ ತೀರ್ಪು ಹೇಗಿರುತ್ತೆ ಅನ್ನೋದು ನಮ್ಮ ತೀರ್ಪುಗಾರರ ಬಳಿ ಕೇಳಿ ತಿಳಿಯೋಣವೇ? ನೀವು ಮಾಡೋವಾಗ ಯೋಚನೆ ಮಾಡಿದೆ, ಆ ಅಡಿಮೇಲ್ ಬೇಯ್ತು ಅನ್ನೋ ಸಾಹಿತ್ಯ ಬರಬೇಕಾದ್ರೆ ಅದಕ್ಕೆ ಅದರಲ್ಲಿ ನೀವು ಒಂದು ಬೇರೆ ಒಂದು ಮೂಮೆಂಟ್ ಸರ್ಕಲ್ ಮಾಡಿದ್ರಿ. ಅದಕ್ಕೆ ಮುಂಚೆ ಇದ್ದಿದ್ದ ಮೂಮೆಂಟ್ಸ್ ಅಲ್ಲಿ ಆಕ್ಚುಲಿ ನೀವು ಅಡಿಮೇಲ್ ಬೇಯ್ತು ಆಕ್ಷನ್ ಮಾಡಿದ್ರಿ. ಒಂದ್ ವೇಳೆ ಆ ಪದಗಳಿಗೆ ನೀವು ಮಾಡಿದಿದ್ರೆ ಇನ್ನೂ ಸೂಕ್ತವಾಗಿ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತು. ಆಮೇಲೆ ಏನಿದ್ರು ಭರತನಾಟ್ಯಂ ಸ್ವಲ್ಪ ಅರ್ಮಂಡಿ ಕೂರ್ಬೋದಿತ್ತೇನೋ ಅನಿಸ್ತು. ಅದು ನಮ್ಮ ಟೀಚರ್ ಮೈಂಡಲ್ಲಿ ಹಾಗೆ ಇರುತ್ತೆ. ಅವರಿಬ್ರು ಹೇಳಿದ ಹಾಗೆ ಇದೇ ಮೊದಲನೇ ಸಲ ಪರ್ಫಾರ್ಮ್ ಮಾಡಿರೋದು. ಹಾಡು ಕೇಳಿದ್ದೀನಿ, ಆದರೆ ಪರ್ಫಾರ್ಮ್ ಮಾಡಿರೋದು ಇದೇ ಮೊದಲನೇ ಬಾರಿ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ರಿ. ಆ್ಯಂಡ್ ಲಕ್ಷ್ಮಿಯ ಮೂಮೆಂಟ್ಸು, ಗ್ರೇಸು ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಮುಂದಿನ ಸ್ಪರ್ಧಿ ಅಂದರೆ ಕ್ರಮ ಸಂಖ್ಯೆಯಲ್ಲಿ ಬರುವಂತಹ 12ನೇ ಸಂಖ್ಯೆಯ ಆ ಕ್ರಮ ಸಂಖ್ಯೆಯ ಸ್ಪರ್ಧಿ ಯಾರೆಂದು ನೋಡೋಣವೇ? ಅದಿತಿ, ಬನ್ನಿ. ದಿ ವೇದಿಕೆ ಈಸ್ ಆಲ್ ಯುವರ್ಸ್. மாணிக்க வீணையேந்தும் மாதேவி கலைவாணி தேன் தமிழ் சொல்லெடுத்து பாட வந்தோம் அம்மா, பாட வந்தோம் அம்மா, பாட வந்தோம். அருள்வாய் நீ, இசை தரவானே, இங்கு வருவாய் நீ, லயம் தரும் வேணி அம்மா. மாணிக்க வீணையேந்தும் மாதேவி கலைவாணி தேன் தமிழ் சொல்லெடுத்து பாட வந்தோம் அம்மா, பாட வந்தோம் அம்மா, பாட வந்தோம். அருள்வாய் நீ, இசை தரவானே, இங்கு வருவாய் நீ, லயம் தருவேனே அம்மா. மாணிக்க வீணையேந்தும் மாதேவி கலைவாணி தேன் தமிழ் சொல்லெடுத்து பாட வந்தோம் அம்மா, பாட வந்தோம் அம்மா, பாட வந்தோம். ತುಂಬ ತುಡಿತಾ ಇರೋ ಸುಂದರವಾದ ಹಾಡು. ಅದೇ ರೀತಿ ಸುಶೀಲಮ್ಮ ಅವರು ಆ ಕಾಲದಲ್ಲಿ LP ರೆಕಾರ್ಡಲ್ಲಿ ಕೇಳಿದಂತಹ ಹಾಡು.
ಚೆನ್ನಾಗಿರೋ ಒಂದು ಹಾಡು. ಆಂಡಾಳ್ ಮೊದಲಿಗೆ ಮೇಲ್ಗೋತ್ಸ್ ಬಂದ್ರು, ಆಮೇಲೆ ನೋಡಿದ್ರೆ ಆಂಡಾಳ್, ಲಕ್ಷ್ಮಿ, ಇವಾಗ ಸರಸ್ವತಿಯನ್ನು ಕರ್ಕೊಂಡ್ ಬಂದಿದ್ದೀರಾ. ಅದ್ಭುತವಾದ ಒಂದು ಬಿಳಿ ಕಾಸ್ಟ್ಯೂಮ್ ಹಾಕೊಂಡಿದ್ದೀರಾ. ತುಂಬಾ ಚೆನ್ನಾಗಿ ಮಾಡಿದ್ರಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಲಕ್ಷ್ಮಿ ಹೇಳಿದ ಹಾಗೆ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ ಆ್ಯಂಡ್ ನೀವು ಮಾಡಿದ್ದು ತುಂಬ ಚೆನ್ನಾಗಿತ್ತು. ಆ ಕಲಾದೇವಿ ಬಂದೇ ಎಲ್ಲ ಮಕ್ಕಳಿಗೂ ಗಿಫ್ಟ್ ಕೊಡೋ ಥರನೇ ಇತ್ತು. ಇವತ್ತು ನೋಡಿದರೆ ಎಲ್ಲರೂ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಮಾಡಿದ್ರಿ. ತುಂಬ ಚೆನ್ನಾಗಿ ಮಾಡಿದೆಮ್ಮ. ನನ್ರಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ಮುಂದಿನ ಸ್ಪರ್ಧಿ, ಈ ಸುತ್ತಿನ 13ನೇ ಕ್ರಮ ಸಂಖ್ಯೆಯ ಸ್ಪರ್ಧಿ ಯಾರು ಎಂದು ನೋಡೋಣವೇ. ದೀಕ್ಷಿತಾ. தமிழை கேட்டு பாராட்டினாய். அருள்மிகும் தில்லையிலே சிவகாம சுந்தரி, அகிலமெல்லாம் போற்றும் ஜெகதீஸ்வரி. ಒಳ್ಳೆ ಒಂದು ಫಾಸ್ಟ್ ಪೇಸ್ಡ್ ಸಾಂಗ್ ಆಗಿದೆ ಇದು. ಸೊ ಹೆಂಡೇವ್ರನ್ನೆಲ್ಲ ಕರ್ಕೊಂಬರ್ಬೇಕಾದ್ರೆ ನೀವು ಶಿವಕಾಮ ಸುಂದರಿನ ಕರ್ಕೊಂಬಂದಿದ್ದೀರಾ. ಶಿವಕಾಮ ಸುಂದರಿ ನಟುವಾಂಗ ತಾನೇ ಮಾಡ್ತಾರೆ, ಎಲ್ಲಿ ನೃತ್ಯ ಮಾಡ್ತಾರೆ ಅಂತ ಯೋಚಿಸ್ತಿರ್ಬೇಕಾದ್ರೆ ಕೊನೆಯಲ್ಲಿ ನಟುವಾಂಗ ಮಾಡಿ ಮುಗಿಸಿದ್ರಿ. ಸೊ ಅದನ್ನು ಮಿಸ್ ಮಾಡಲಿಲ್ಲ. ಆ ಸಣ್ಣ ಸಣ್ಣ ಸಂಚಾರಿಗಳನ್ನ ಅಲ್ಲಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಆ ಸ್ಪೇಸ್ ಕವರ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಹೊಸದಾಗಿ ಈ ಥರ ಸ್ಪೇಸಲ್ಲಿ ಮಾಡೋದು ಕಷ್ಟ ಇದೆ ಸ್ಟೇಜ್ ಮೇಲೆ ಮಾಡಿ ಪಳಗ್ದವ್ರಿಗೆ. ಬಟ್ ಇದ್ರೂ ಸ್ಟೇಜ್ನ ಚೆನ್ನಾಗಿ ಕವರ್ ಮಾಡ್ಕೊಂಡು ಮಾಡಿದ್ರಿ. ಯಾರು ಮಾಡಿ ಕಾಂಪೋಸಿಷನ್ ಇದು? காம்போசிஷன் இஸ் ஆக்சுவலி அன்னோன் மேம். அது சரியாக தெரியல. ஆனால் இதோட ராகம் வந்து காம்போஜி. ಸರಿ ಸರಿ. ಥ್ಯಾಂಕ್ ಯು. ಶಿವಕಾಮ ಸುಂದರಿ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದೀರಾ. ಅದರಲ್ಲಿ ಶೃಂಗಾರ, ವೀರ ಎಲ್ಲನೂ ಬಂದು ಆ್ಯಂಡ್ ತುಂಬ ಚೆನ್ನಾಗಿ ತೋರಿಸಿದ್ರಿ. ವೆರಿ ವೆಲ್ ಡನ್ ಮಾ. ಥ್ಯಾಂಕ್ ಯು ಮ್ಯಾಮ್. ಈ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಈ ಸುತ್ತಿನ ಕೊನೆಯ ಸ್ಪರ್ಧಿ ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಾಗಿದೆ, ಅದು ಜಾಹ್ನವಿ. ಹಾಗಿದ್ರಿಂದ ಜಾಹ್ನವಿ ಅವರು ಆಯ್ಕೆ ಮಾಡಿರುವಂತಹ ಗಾಯನ ಅತ್ಯುತ್ತಮ. ಅವರ ನೃತ್ಯ ಹೇಗಿತ್ತು, ಅದಕ್ಕೆ ತೀರ್ಪು ಹೇಗಿದೆ, ಬನ್ನಿ ನಮ್ಮ ತೀರ್ಪುಗಾರರ ಬಳಿ ಕೇಳಿ ತಿಳಿಯೋಣ. ನಾನು ಅದನ್ನೇ ಹೇಳಕ್ ಬಂದೆ, ಮುರುಗನಿಂದ ಶುರು ಮಾಡಿ ಮುರುಗನಿಂದನೇ ಮುಗಿಸಿದ್ರಿ ಅಂತ. ಒಳ್ಳೆ ಹಾಡಿನ ಸೆಲೆಕ್ಷನ್ ಕೂಡ. ನಿಮಗೆ ನೃತ್ಯ ಮಾಡೋಕ್ಕೂ ಸ್ಪೇಸ್ ಇತ್ತು, ಅಭಿನಯ ಮಾಡೋಕ್ಕೂ ಸ್ಪೇಸ್ ಇತ್ತು. ಆ ಸರ್ಪ್ರೈಸ್ ಮತ್ತು ಆ ಸೈಲೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನನಗೆ ಮುರುಘ ಅಂತ ಹೇಳಿದ ತಕ್ಷಣನೇ ಅರುಣಗಿರಿನಾಥರು ಅವ್ರದ್ದು ಮೇಲ್ವಿರುತ್ತಂ ವೇಲ್ವಿರುತ್ತಂ ಜ್ಞಾಪಕ ಬಂತು. ಅದೇ ರೀತಿ ವಿಲ್ಲಿನ ಈತ ಪುರುಂ ಧರೈತನೆ ವೇಲವ ಭಾರತೀಯರವ್ರ ಜ್ಞಾಪಕ ಬಂತು. ಸೊ ಮುರುಗನಿಂದ ನೀವು ನಂಗೆ ಇಷ್ಟೊಂದು ಜನ ಜ್ಞಾಪಕ ಪಡಿಸಿದ್ರಿ. ತುಂಬ ಒಳ್ಳೆ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮ್ಯಾಮ್. ತುಂಬ ಸುಂದರವಾದ ಪರ್ಫಾರ್ಮೆನ್ಸ್.
ಆ ಮುರುಗನ್ನೇ ಎಲ್ಲರೂ ಹೇಳಿದ ಹಾಗೆ ಆರಂಭಿಸಿದ್ವಿ ಆ್ಯಂಡ್ ಆಲ್ಸೋ ವಿ ಎಂಡೆಡ್ ವಿತ್ ಮುರುಗನ್. ತುಂಬ ಚೆನ್ನಾಗಿ ಮಾಡಿದ್ರಿ ಆ್ಯಂಡ್ ವೆರಿ ಇವೋಕೇಟಿವ್ ಪರ್ಫಾರ್ಮೆನ್ಸ್ ಮಾ. ಥ್ಯಾಂಕ್ ಯು ಸೋ ಮಚ್. ಈ ನಮ್ಮ ಶ್ರೀಶಂಕರ ವಾಹಿನಿಯ ತರಿಕಿಟತುಂ ಕಾರ್ಯಕ್ರಮದಲ್ಲಿ ತಮಿಳ್ ಇಸೈ ಎಂಬುವಂತಹ ಒಂದು ರೌಂಡ್. ಈ ಒಂದು ಸುತ್ತಿನಲ್ಲಿ ಎಲ್ಲ ಸ್ಪರ್ಧಿಗಳು ಅವರಿಗೆ ತಕ್ಕಂತೆ, ಅಂದರೆ ಅವರು ಯಾವ ರೀತಿಯಾಗಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಅದರ ತಕ್ಕಂತೆ ಅವರು ಇಲ್ಲಿ ಅವರ ಪ್ರತಿಭೆಯನ್ನು ತೋರಿಸಿದ್ದಾರೆ. ನಾನು ಯಾವಾಗಲೂ ಹೇಳೋ ರೀತಿಯೇ ಅತ್ಯುತ್ತಮದಲ್ಲಿ ಉತ್ತಮರು. ಆದರೆ ಇಲ್ಲಿ ನಾವು ಶ್ರೀಶಂಕರ ವಾಹಿನಿಯವರು ಇದನ್ನು ಅತ್ಯುತ್ತಮರಲ್ಲಿ ಉತ್ತಮರು ಅಂತ ನಾವು ಗುರುತಿಸೋಕೆ ಹೋಗಿದ್ದಿಲ್ಲ. ಯಾಕೆಂದರೆ ಅದು ಬಹಳಷ್ಟು ಕಷ್ಟ. ನಮ್ಮ ಸ್ಪರ್ಧಿಗಳೆಲ್ಲರೂ ಅತ್ಯುತ್ತಮರಲ್ಲಿ ಉತ್ತಮರೇ. ಆದರೆ ನಾವು ಈ ಒಂದು ರೌಂಡ್ನಲ್ಲಿ ಅವರಿಗೆ ದಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿಸ್ ರೌಂಡ್ ಅಂತ ಸೆಲೆಕ್ಟ್ ಮಾಡೋದಕ್ಕೋಸ್ಕರನೇ ನಾವು ನಮ್ಮ ಗೆಸ್ಟ್ಗಳಿಗೆ ಆ ಹೊರೆಯನ್ನು ತಳ್ಳಿದ್ದೇವೆ. ಆದರೆ ಗೆಸ್ಟ್ಗಳು ಸಹ, ಅಂದರೆ ನಮ್ಮ ತೀರ್ಪುಗಾರರು ಸಹ ಬಹಳ ಕಷ್ಟದಿಂದ ಅತ್ಯುತ್ತಮರಲ್ಲಿ ಉತ್ತಮರನ್ನು ಒಬ್ಬರನ್ನು ಗುರುತಿಸಿದ್ದಾರೆ. ಅವರು ಯಾರೆಂದು ಕೇಳುವಂತಹ ಸಮಯ. ಕುಡ್ ಯು ಪ್ಲೀಸ್ ಅನೌನ್ಸ್ ಹೂ ಇಸ್ ದಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿಸ್ ರೌಂಡ್? Best performer of this round is Harshini. ವೀಕ್ಷಕರೇ, ನಮ್ಮ ಶ್ರೀವರ್ಮ ಆಯುರ್ವೇದರವರ ಕಡೆಯಿಂದ ಒಂದು ಚಿಕ್ಕದಾದಂತಹ ಉಡುಗೊರೆ. ನಮ್ಮ ತೀರ್ಪುಗಾರರು ಈ ಸುತ್ತಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶ್ರೀಶಂಕರ ವಾಹಿನಿ ಕಡೆಯಿಂದ ಶ್ರೀವರ್ಮ ಆಯುರ್ವೇದರವರ ಕಡೆಯಿಂದ ಒಂದು ಚಿಕ್ಕ ಕಿರುಕಾಣಿಕೆ. ವೀಕ್ಷಕರೇ, ಏನು ಸುತ್ತುಗಳು ನಡೆದಿದೆಯೋ ಇದರಲ್ಲಿ ಎಲ್ಲೂ ಸಹ ನಾವು ಎಲಿಮಿನೇಷನ್ ಅನ್ನುವಂಥದ್ದನ್ನು ಮಾಡಿಲ್ಲ. ಆದರೂ ಸಹ ಪ್ರತಿಯೊಂದು ಸುತ್ತಿಗೂ ನಮ್ಮ ಸ್ಪರ್ಧಿಗಳು ಬಹು ವೇಗವಾಗಿ, ಬಹು ರೋಚಕವಾಗಿ ನಮಗೆಲ್ಲ ರೋಮಾಂಚನಗೊಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರು ಸಹ ಈ ಸ್ಪರ್ಧೆಯಲ್ಲಿ ಓಡ್ತಾ ಇದ್ದಾರೆ. ಇವರು ಎಲ್ಲಿಗೆ ಓಡ್ತಾರೆ? ಯಾರು ಇದರಲ್ಲಿ ಒಬ್ಬರೇ ಒಬ್ಬರು ಈ ತರಿಕಿಟತೋಂ ಕಿರೀಟವನ್ನು ಅವರ ಮುಡಿಗೆ ಹೇರಿಸ್ಕೊಳ್ತಾರೆ? ಅದನ್ನು ನೋಡೋಣ. ಅದನ್ನು ನಾವು ನೋಡಿ ನಾವು ಬಹಳಷ್ಟು ರೋಚಕದಿಂದ ಕಾಯ್ದು ನೋಡೋಣ. ವೀಕ್ಷಕರೇ, ನೀವು ಸಹ ಈ ಒಂದು ವೇದಿಕೆಯಲ್ಲಿ ಬರಬೇಕೇ? ನೀವು ಸಹ ನಿಮ್ಮ ಪ್ರತಿಭೆಯನ್ನು ಇಡೀ ಜಗತ್ತಿಗೆ ತೋರಿಸ್ಬೇಕೇ? ತಡ ಮಾಡಬೇಡಿ. ಈ ಕೂಡಲೇ ನಿಮ್ಮ ಫೋನ್ ತಗೊಳ್ಳಿ. ನಿಮ್ಮ ಪ್ರತಿಭೆಯನ್ನು 2 ನಿಮಿಷಗಳ ಕಾಲ ರೆಕಾರ್ಡ್ ಮಾಡಿ ಆ ತುಣುಕನ್ನು ನಮಗೆ ವಾಟ್ಸ್ಆ್ಯಪ್ ಮುಖಾಂತರ ಕಳಿಸ್ಕೊಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9677761352 9677761352 ಜೊತೆಯಲ್ಲಿ 7305098873 ಈ ನಂಬರ್ಗೆ ನೀವು ವಾಟ್ಸ್ಆ್ಯಪನ್ನು ಮಾಡಿ ಆ ತುಣುಕುಗಳನ್ನು ನಮಗೆ ಕಳಿಸ್ಕೊಡಿ. ನಾವು ನಿಮಗೆ ಪ್ರತಿಕ್ರಿಯಿಸ್ತೇವೆ. ಇನ್ನಷ್ಟು ರೋಚಕವಾದಂತಹ ಸುತ್ತುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ಶ್ರೀಶಂಕರ ವಾಹಿನಿಯ ತರಿಕಿಟತೋಂ. ನಮಸ್ಕಾರ.